शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈಗ ನೋಡಿ ನಾವು ಸ್ಥಿತಿ ತಿಂಗಳಾಗ 5 ಲಕ್ಷ ರೂಪಾಯಿ ವಿದೌಟ್ ಸೆಕ್ಯೂರಿಟಿ ಬರೀ 3 ಜಾಮೀನ್ ಮ್ಯಾಗ ಚೆಕ್ ಮ್ಯಾಗ ಕೊಡ್ತೀವಿ. ನಮ್ಮ ರಿಕವರಿ 99% ಐತಿ. 25 ರಿಕವರಿ ಆಗ್ಯದ. ನಾವ್ ಎಲ್ಲಾ ಗಾಡಿಗಳ ಮ್ಯಾಗ ಸಾಲ ವಾರ್ಷಿಕ ವಾಹನತೆ ಬರ್ತೀವಿ. ನಾವು ಕೊಟ್ಟು ಹೋದ್ರೆ ಏನು ಗೋವರ್ನ ವಸತಿ ಕೊಡ್ತಾರೆ ನಮಗೆ. ನಮ್ಮ ಮನೆ ಒಂದು ತರಬೇತಿ ನೀವು ಗಾಡಿ ಅಂತಾರೆ ಎಳ್ಕೊಂಬಂದು ಮೊನ್ನೆ ಏನೋ ಒಂದು ಯಾವ ಕೆಲಸಕ್ಕೆ ಹೋಗಿರ್ತಾರಪ್ಪ ಆಫೀಸರ್ ಏನು ಸಿಕ್ಕ ಸರಿ ಸಾಲ ವಸೂಲಿ ಹಾಕಿ ವಾಹನ ಕೊಡ್ತಿದ್ರು. ಸೊ ಇದಾಕೊಂಡು ನಿಂತೈತಿ ನೀವು ಮನೆ ಮಕ್ಕಳ ತಿನ್ಮನೆ ಅವ್ರು ಕೆಟ್ಟುಕೊಂಡಾರಿ ಲೋನ್ ಅವನಿಗೆ ಬ್ಯಾನ್ ನೋಡ್ರಿ. ಇಂಥ ಕಂಪ್ನಿ ಅಂದ್ರೆ ವಸೂಲಿನೇ ಬೇಕಾಗಿ ಮಾಡ್ಬೇಕು. ರೊಕ್ಕ ಕೊಟ್ಟಿಲ್ಲ ಅಂದ್ಮ್ಯಾಗ ನಾವು ಅಧ್ಯಕ್ಷರು ಹೇಳ್ದಂಗೆ ವಸೂಲಿ ಮಾಡಿ ಪ್ರಾಫಿಟ್ ಬಂದೇ ಬರುತ್ತೆ. ಪ್ರಾಫಿಟ್ ಎಷ್ಟು ಬರ್ತು ಎಷ್ಟು ನೀವು ರೊಕ್ಕ ತೋರಿಸಿ ಶಕ್ತಿ ಇರುತ್ತೆ, ಎಷ್ಟು ನಿಮ್ಗೆ ಬ್ರಾಂಚ್ ಮಾಡೋ ಶಕ್ತಿ ಇದೆ ನೀವು ಮಾಡಿದ್ರಿ. ಅದಕ್ಕೆ ಬೆಟ್ರೆ ಸ್ವಲ್ಪ ಸುಮ್ಮನೆ ಹಾಕೊಂಡು ಕೊಟ್ರಬಾರ್ದು. ಅಲ್ಲಿ ಯಾಕೆ ಬ್ರಾಂಚ್ ಮಾಡಿದ್ರಿ ಹ್ಯಾಂಗ್ ಮಾಡಿದ್ರಿ ಇಲ್ಲ ಕೇಳ್ಕೊತ್ ಕೂತ್ರೆ ಯಾವುದೇ ಸಂಸ್ಥೆ ಬೆಳಿಬೇಕು. ಆ ಸಂಸ್ಥೆ ಉದ್ದೇಶ ನೀತಿನೂ ಮೊದಲು ಕಲಿಯಕ್ಕೆ ಹೋಗ್ರಿ. ಎಲ್ಲಿವರೆಗೆ ಆ ಸಂಸ್ಥೆಯ ಉದ್ದೇಶ ಒಳ್ಳೇದಿದ್ದಾಗ 5,000 ಬಹಳ ಚಲೋ 5,000 ಇವತ್ತೇ ವಾಷಿಂಗ್ಟನ್ ಕಳ್ಸಿದ್ರೆ ಎಲ್ಲಕ್ಕೂ ಒಂದೊಂದು ಡಿಪಾಸಿಟ್ ತೆಗೆದೇ ಬರ್ತಾರೆ. ಕಡೆಗೆ ಏನೂ ಸಿಗಲಿಲ್ಲ ಅಂತಂದ್ರೆ ಮ್ಯಾನೇಜರ್ ಮ್ಯಾಗಿನ ಗುಂಡಿ ಹಾಕೊಂಡು ಒಂದು ಕಮೆಂಟ್ ಬರಬೇಕು. ಅವ್ರು ಬರೀಲಿಕ್ಕಂದ್ರೆ ಅವ್ರಿಗೆ ಅಲ್ಲಿ ಮ್ಯಾಗಿನ ಹಾಕ್ಸಿರ್ತಾನೆ ಮ್ಯಾಗಿನ ಗುಂಡಿ ಅವ್ನು ಹೆಂಗೆ ನಾ ಕೇಸ್ ಕೊಟ್ಟಿರ್ತೇವೆ ಅವ್ನು ಕೇಸಿ ಆ ಜಡ್ಜಿಗೆ ಒಟ್ಟು ತಲೆ ತಿರುಗ್ತಿರ್ತಾನೆ. ಅದರ ರಾಜಕಾರಣಿಗಳು ಬಹಳ ತಿರುಗ್ತಿರ್ತೀವಿ. ಅದ್ರ ನಾ ಹೋಗಿ ಜಡ್ಜಿ ಮುಂದೆ ನಾ ಎಲ್ಲ ಪದ್ಧತಿ ಮ್ಯಾಗಿನ ಗುಂಡಿ ಹಾಕಿರ್ತೀನಿ ಪದ್ಧತಿ ಹಿಂಗೆ ಅವಾಗಲೂ ಇಟ್ಕೊಂಡೆ ಹೊಂಟೈತಿ. ಅವ್ನು ಜಡ್ಜ್ ಹಿಂಗೆ ನೋಡೋದ ನನ್ನ ಮ್ಯಾಗೇನು ತೆಗಿಬೇಕಲ್ಲ. ಎಲ್ಲರಿಗೂ ಬಾಯಿ ಬಂದಂಗೆ ಯಾಕೆ ಮಾಡ ನಾನು ನೋಡಿದೆ ನಾನು ಹಿಂಗೆ ನೋಡಿದೆ ಮಕ್ಕಳಿಗೆ ನಾವು ನೋಡಿದೆ ಅವನು ಗುಂಡಿ ಬಿಟ್ಕೊಟ್ಟಿರ್ತಾನೆ. ಏಯ್ ಗುಂಡಿ ಹಾಕಲ್ಲ ಜಡ್ಜ್ ಆ ಗುಂಡಿಗೆ ಒಂದು ಕೇಸಿಗೆ ಏನು ಸಂಬಂಧ ಆಗ್ತದೆ. ಹಂಗ ಎಲ್ಲಾ ಸಂಸ್ಥೆಗಳು ನಮ್ಮ ತಪ್ಪು ಇರುವುದೇ. ಅದನ್ನು ಹೊಟ್ಟೆ ಹಾಕೊಂಡು ಮಾಡಿ ತೊಲಸೆ ಬೆಳಿದಪ್ಪ ಮಾಡ್ರೆ ತೊಗೊಂಡು ಫೆಡರೇಷನ್ದವ್ರಿಗೂ ಸಹಿತ ಲಿಬರಲ್ ಆಗ ಈಗ 1,000 ಮಂದಿ ಮೋಸ ಮಾಡಿ ಕನ್ವಾದ ಹೇಳಿದ್ರಿ. ಅದ್ಯಾವ್ದು ಗುರುರಾಜೇಂದ್ರ ಯಾರ್ಯಾರು ರೊಕ್ಕ ತಗೊಂಡಾರ ದೊಡ್ಡ ದೊಡ್ಡ ನಿಧಿಗಳೇ ರೊಕ್ಕ ತಗೊಂಡ್ರ. ಅದು ಮುಳುಗಲಾಕ ಕಾರಣ ಯಾರು ದೊಡ್ಡ ಭಾಷಣ ಮಾಡ್ತಾರ. ಅವ್ರು ಕರೆದ್ರೆ ನೀವು ಕರ್ಸ್ಬಿಡ್ರಿ. ಅವ್ರ ಭಾಷಣ ಕೇಳಿದ್ರೆ ಎತ್ತರ ಪ್ರಾಮಾಣಿಕ ಮಗ ಪ್ರಾಮಾಣಿಕ ಹೊರಗೆ ಮಾತಾಡ್ತಾರೆ. ಅದು ಗುರು ರಾಘವೇಂದ್ರ ಮಾಡಿದವ್ರು ಗದ್ದಲ ಅವರೇ. ಅದಕ್ಕೆ ಗದ್ದಲ ಮಾಡೋದು ಬೇರೆ. ಒಂದು ಸೌಹಾರ್ದ ಕಟ್ಟಿ ನಡೆಸಿ ಸಾವಿರಾರು ಮಂದಿಗೆ ಅನ್ನ ಹಾಕೋ ಕೆಲಸ ಮಾಡ್ಬೇಕು. ಇವತ್ತ ಸೌಹಾರ್ದ ಸಹಕಾರಿ ಆಗಿವತ್ತೇಳಿ ಬಡವರಿಗೆ ಸಾಮಾನ್ಯ ಜನರಿಗೆ ಬಡ್ಡಿ ಸ್ವಲ್ಪ ತುಟ್ಟಿ ಆಗ್ಬೋದು. ನಮ್ಮ ಬಡ್ಡಿ ಸ್ವಲ್ಪ ತುಟ್ಟಿ ಆಗ್ತದೆ. ಯಾಕಂದ್ರೆ ನಾವು ಪಗಾರ ಕೊಡ್ಬೇಕು, ಮೇಂಟೆನೆನ್ಸ್ ಮಾಡ್ಬೇಕು. ಅವ್ರು ಹೇಳ್ತಾರೆ ನಾವು ಪಡಿಸ್ಕೊಂಡು ಇದು ಮಾಡಿರ್ತೇವೆ ಇನ್ಶೂರೆನ್ಸ್ ನಾವು ಮಾಡಿ ಇನ್ಶೂರೆನ್ಸ್ ನಾವು ಫಸ್ಟ್ ನಾವೇ ಮಾಡ್ಬೋದು. ನಾವು 0.5 ಪ್ರತಿಯೊಂದು ಲೋನ್ದಾಗ ನೋಡ್ಕೋತೀವಿ. ಒಂದು ಸಿಬ್ಬಂದಿ ಸುರಕ್ಷತಾ ನಿಧಿ ಅಂತ ಮಾಡಿ, ಒಂದು ಷೇರು ಸದಸ್ಯರ ಸುರಕ್ಷತಾ ನಿಧಿ ಅಂತ ಮಾಡಿ. ಯಾವುದೇ ಲೋನ್ ಕೊಡ 0.5 ನಾವು ಇದಕ್ಕೆ ಜಮಾ ಮಾಡ್ತೀವಿ. ಪ್ರತಿ ವರ್ಷ ಯಾವ್ದಾದ್ರು ಒಬ್ಬ ಕಸ್ಟಮರ್ ಸಾಲ ತಗೊಂಡ ನಾವು 5 ಲಕ್ಷ ರೂಪಾಯಿವರೆಗಿನ ಸಾಲ ತಗೊಂಡ ಹೃದಯಾಘಾತದಿಂದ ಅಪಘಾತದಿಂದ ಯಾವುದೇ ರೀತಿಯಿಂದ ಸತ್ತಂದ್ರೆ ಅವ್ನು ಎಷ್ಟು ಬಾಕಿ ಕೊಡುದಿರ್ತೈತೆ ನಮ್ಮ ಸವಾರಕ್ಕೆ ಅದನ್ನ ಮನ್ನಾ ಮಾಡಿ ಅವನಿಗಂತ ಆ ಮೆಲ್ತನಕ್ಕೆ ಒಂದು ಪತ್ರ ಬರುತ್ತೆ. ಈಗ ನಿಮ್ಮ ಮನೆಯಾಗ ದುಡಿಯುವಂತ ವ್ಯಕ್ತಿ ನೀವು ಕಳ್ಕೊಂಡಿದ್ದೀರಿ, ನಮ್ಮ ಸವಾರದಿಂದ ದುಡ್ಡು ಕೊಡಿಸುತ್ತಾ ನಿಮ್ಮ ಇವರು ಇಷ್ಟು 4,70,000 ತಗೊಂಡಿದ್ರು. ಅವರು ಜೀವಂತವಾಗಿ ಸರಿಯಾಗಿ ತುಂಬಿದ್ರು. ಆದ್ರೆ ನಿಮ್ಮ ಕುಟುಂಬಕ್ಕೆ ಹೊರೆ ಆಗಬಾರ್ದು ಅಂತೇಳಿ ನಿಮ್ಮ ಸಂಪೂರ್ಣ 4,70,613 ರೂಪಾಯಿ 73 ಪೈಸೆ ಮನ್ನಾ ಮಾಡಿದ್ದೇವೆ ಅಂತೇಳಿ ಪತ್ರ ಕೊಟ್ಟು ಕಳಿಸ್ತೀವಿ. ಈ 0.5 ಏನು ಮುಕ್ಕೊಂಡಿರ್ತೀವಲ್ಲ ನಮ್ಮಲ್ಲಿ ಅದು ಎಷ್ಟು ಜಮಾ ಗೊತ್ತಂತ 4,400 ಕೋಟಿ ರೂಪಾಯಿ. ವರ್ಷಕ್ಕೆ ಎಷ್ಟು ಮಂದಿ ಸಾಯ್ತಾರ? ಒಂದು 10-15 ಮಂದಿ ಸಾಯ್ತಾರೆ. ಒಂದು 10-15 ಒಂದು 40-50 ಲಕ್ಷ ರೂಪಾಯಿ ಕೊಡ್ತೀವಿ. ಆ ಫಂಡ್ ಯಾವಾಗಲೂ ನಾವು ಕಾಯ್ಕೊಂಡು ಬರ್ತೀವಿ.
ನಿಮ್ಮ ಮಂದಿ ನೀವು ಮಾಡಿರಲಿಲ್ಲ, ಇಟ್ಕೊಬಿಟ್ಟು ನೀವೇ ಮಾಡ್ಕೊಂಡ್ರಿಲ್ಲ. ಹಂಗೆ ನಾವೇ ನಮ್ದೇ ಟಿಪ್ಕೊ ಮಾಡ್ಕೊಂಡ್ರಿ. ಅವಿಂದ ಸಿಬ್ಬಂದಿ ನಿಧಿ ಮಾಡಿ ಪ್ರತಿಯೊಂದು ಸ್ಟಾಫ್ನವ್ರದ್ದು 1,000 ರೂಪಾಯಿ ಬರ್ಕೊಡ್ರಿ. ಪ್ಯೂನ್ ಇದ್ರೆ 500 ರೂಪಾಯಿ, ಡ್ರೈವರ್ ಇದ್ರೆ 500 ರೂಪಾಯಿ. ಅವ್ರ ಕುಟುಂಬದಾಗ ಯಾರಿಗೆ ಆಪರೇಷನ್, ಹಾರ್ಟ್ ಆಪರೇಷನ್ ಅಥವಾ ಯಾವುದೇ ಟ್ರೀಟ್ಮೆಂಟ್ ಬೇಕಾದ್ರೆ 5 ಲಕ್ಷ ರೂಪಾಯಿ ಅವರಿಗೆ ಆ ಕುಟುಂಬಕ್ಕೆ ಇನ್ಶೂರೆನ್ಸ್ ಅಂತ ಡೈರೆಕ್ಟ್ ಇವತ್ತು ಬಂದು ಈಗ ದವಾಖಾನೆಗೆ ಅಡ್ಮಿಟ್ ಮಾಡ್ಯಾರ ಆಪರೇಷನ್ ಮಾಡೋದಕ್ಕಂದ್ರೆ ಅವತ್ತೇ ಅವನ ಎಷ್ಟು ಎಸ್ಟಿಮೇಟ್ ತಗೊಂಡ ಅವ್ನ ಜಮಾ ಮಾಡಿ ಅಂದ್ರೆ 5 ಲಕ್ಷ ರೂಪಾಯಿ ಒಂದು ಸೆಕ್ಯೂರಿಟಿ ಹೆಂಗಪ್ಪ ಪ್ರಧಾನ ಮಂತ್ರಿಗಳ ಏನೊಂದು ಯೋಜನೆ ಮಾಡ್ಯಾರ ಫಸಲ್ ಬಿಮಾ ಯೋಜನೆ ನಮ್ಮದೇ ಒಂದು ಸಿಬ್ಬಂದಿಗಳಿಗೆ ಸೆಕ್ಯೂರಿಟಿ. ಮತ್ತೆ 5,000 ರೂಪಾಯಿ ಒಂದು ಸಿದ್ಧಶ್ರೀ ಕೇಸರಿ ಅಂತ ಮಾಡಿ ಯಾರು ಕಾಯಿಪಲ್ಲೆ ಮಾರೋರು, ಹೂವ ಮಾರ್ತೀನಿ ಅನ್ನೋದು, ಹಣ್ಣು ಮಾರ್ತೀನಿ, ಸಣ್ಣ ಬಿಸ್ನೆಸ್ ಮಾಡೋರು. ಇವ್ರು ಭಗವಂತರ ಏನ್ ಮಾಡ್ತಿದ್ರು, ಕಾಯಿಪಲ್ಲೆ ತಗೊಳಕ್ ಹೋದಾಗ ಒಬ್ಬ ಬಡವ ವಿಧವಾ ಹೆಣ್ಮಕ್ಳು ಕಾಯಿಪಲ್ಲೆ ಮಾರಿ ಜೀವನ ಮಾಡ್ಬೇಕಂತ ಹೋದ್ರಂದ್ರೆ ಅವ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ ಮುಂಜಾನೆ 1,000 ರೂಪಾಯಿ ಕೊಡ್ತಿದ್ರು ಇಲ್ಲ ಟೈಮ್. ಸಂಜೆ ಮುಂದೆ ನಾವು ಬ್ಯಾಗ್ ಹಿಡ್ಕೊಂಡು ಬರೋಣ ಅವ್ರಿಗೆ ಎಷ್ಟು ಕೊಡ್ಬೇಕು ಕೊಡ್ತೈತೆ 100 ರೂಪಾಯಿ 1,000 ರೂಪಾಯಿ ಕೊಟ್ರೆ 100 ರೂಪಾಯಿ ಕೊಡೋದು. ಮುಂಜಾನೆ 1,000 ರೂಪಾಯಿ ಕೊಟ್ರೆ ಸಂಜೆ ಮುಂದೆ ಎಷ್ಟಾಯ್ತು? 1,800 ರೂಪಾಯಿ ಆಯ್ತಾ, 1,100 ರೂಪಾಯಿ ಆಯ್ತಾ? ಒಂದು ತಿಂಗಳಿಗೆ ಬಂದು ಐತ್ರಿ 3,000 ಆಯ್ತು, 1,000 ರೂಪಾಯಿ. ಅದಕ್ಕೆ ನಾವೇನ್ ಮಾಡಿದ್ವಿ, ನಮ್ಮ ಮಂದಿ ಅಂತ ಗೊತ್ತಾಗ್ತೈತಿ ನಮ್ಮ ಮಂದಿ ಅನ್ಕೊಳ್ಳಿ. ಅಂಥದ್ದು ಯಾರು ವಿಧವಾ ಹೆಣ್ಮಕ್ಳು, ವಯಸ್ಸಾದವರು, ಕಾಯಿಪಲ್ಲೆ ಹೂವು ಹಣ್ಣು ಮಾಡ್ತವ್ರು ಇರ್ತಾರೆ, ನಾವು 5,000 ರೂಪಾಯಿ 0% ಇಂಟ್ರೆಸ್ಟ್ ಕೊಟ್ಟು ಬಡ್ಡಿ ತುಂಬುದಿಲ್ಲ. 5,000 ರೂಪಾಯಿ ಒಯ್ಯುದು ದಿವಸ 20 ರೂಪಾಯಿ ತುಂಬಿ 30 ರೂಪಾಯಿ ತುಂಬಿ ಮತ್ತೆ 5,000. ಇದು ಮಾಡೋದ್ರಿಂದ ಇದು ನಿಜವಾಗಿಯೂ ಯಾರು ಕೊಡೋರು ಅದಾರ. ಇವತ್ತು ನೋಡಿ ನಾವು ಬಿಜಾಪುರನಾಗ 40 ಮಾರ್ಕೆಟ್ ಅದ ಊದ್ಕೊಂಡ ಎಲ್ಲ ಹಳ್ಳಿಯಾಗಿನವ್ರು ಬಂದು ಮಾಡ್ತಾರೆ. ನಾವ್ ಹೇಳ್ಬಿಟ್ಟಿವಿ ಯಾರ ಬಳಿ ಕಾಯಿಪಲ್ಲೆ ತಗೋಬೇಕು ಅನ್ನೋದು ನಾವೆಲ್ಲ ಸಿಗ್ನಲ್ ಕೊಟ್ಟಿ ಅವ್ರು ಹೆಂಗಿರ್ಬೇಕು, ಅವ್ರ ಲಕ್ಷಣಗಳು ಏನಿರ್ಬೇಕು, ಅವ್ರ ಕಡ್ಡಾಯವಾಗಿ ಇಬ್ಬತ್ತಿರೆ ಹಚ್ಕೊಂಡಿರ್ಬೇಕು, ಕುಂಕುಮಾರೆ ಹಚ್ಕೊಂಡಿರ್ಬೇಕು, ಹೆಣ್ಣು ಮಕ್ಕಳಿದ್ರೆ ಕುಂಕುಮ ಹಚ್ಕೊಂಡಿರ್ಬೇಕು, ಗಂಡಸ ಮಕ್ಕಳಿದ್ರೆ ಈಗ ತೂತಿರ್ಬೇಕು. ಇವೆಲ್ಲ ನೋಡಿ ಕೊಡ್ರಿ 5,000 ರೂಪಾಯಿ ಕೊಟ್ಟಿರ್ತೀವಿ. ಅವ್ರೆಲ್ಲ ಸರಿಯಾಗಿ ತಂದ್ಕೊಂತಾರೆ. 30 ಕಡೆ ಒಂದು 15,000 ಇಂಥ ಬಡವರಿಗೆ ಮಾರ್ಕೆಟ್ ಮಾಡ್ಬಿಟ್ಟು ಇಡೀ ಧ್ಯಾನ ಗುಡ್ಬೇಕ ದೊಡ್ಡದೈತಲ್ಲ ಎಲ್ಲಾ ಕಾಲನಾಗ ಒಂದೊಂದು ಮಾರ್ಕೆಟ್ ನಾವು ಅಲ್ಲಿ ಯಾರು ಬರ್ತಾರ ಗೊತ್ತಲ್ಲ, ರೈತರು ಹಾಲಕ್ಕೆ ಬರ್ತಾರ, ಕಾಯಿಪಲ್ಲೆ ತರ್ತಾರ, ತಾಜಾ ಅಲ್ಲೇ ಬ್ಯಾಗ್ ಹಿಡ್ಕೊಂಡು ಹೋಗ್ತಾರ. ನಮ್ಮ ಮಂದಿ ವಾಕಿಂಗ್ ಮಾಡಿ ಬಂದು ಕಾಯಿಪಲ್ಲೆ ತಗೊಂಡು ತಾಜಾ ಮುಂಜಾನೆ ಹರಿದುತ್ತೆ. ರಾಜಕೀಯ ಪಲ್ಲೆ ಸಿಗ್ತೈತಿ, ಮೆಂತೆ ಪಲ್ಲೆ ಸಿಗ್ತೈತಿ, ಬದ್ನಿಕಾಯಿ ಸಿಗ್ತೈತಿ. ಒಂದು ಸವಾಲು ಇದನ್ನೂ ಮಾಡೋದು. ಈ ರೀತಿ ಒಂದು ಸವಾರದ ಒಂದು ಕಾರ್ಯಕ್ರಮ ನಮ್ಮ ಡೆಪಾಸಿಟ್ ಏಟೈತೆ ಅಂದ್ರೆ ಇವತ್ತಿಗೆ 4,460 ಕೋಟಿ ರೂಪಾಯಿ. 15 ಮಂದಿ ಸಿಬ್ಬಂದಿ ಅದ. ಪಿಗ್ಮಿ ಏಜೆಂಟ್ ಒಬ್ಬ ಕೋಲಾರಕ್ಕೊಂದು ಊರೈತಿ. ಆ ಊರಾಗ ಒಬ್ಬ ಪಿಗ್ಮಿ ಏಜೆಂಟ್ ಕಮಿಷನ್ ಒಂದು ತಿಂಗಳಿಗೆ ಯಾಕೆ ತಗೋತಾನಂದ್ರ ನೀವು ದಾಬರಿ ಹಾಕ್ತೀರಿ, DC ಪಗಾರ ಇಲ್ಲ, SP ಪಗಾರ ಇಲ್ಲ, ಕೇವಲ 3 ಲಕ್ಷ ರೂಪಾಯಿ ಕಮಿಷನ್ ತಗೋತಂತೀವಿ. ಕುಡಿತಾನವ ಒಬ್ಬ ಪಿಗ್ಮಿ ಏಜೆಂಟ್ 3 ಲಕ್ಷ ರೂಪಾಯಿ ಕಮಿಷನ್ ತಗೋತ. ಅವ ಮುಂಜಾನೆ 7ಕ್ಕೆ ನಮ್ಗೆ 1,000 ಬರ್ತಾನ, ಖಾಲಿ ಕಸ ಹುಡ್ತಾನ, ದೇವರಿಗೆ ಉದಿನ ಗಡ್ಡಿ ಬೆಳಿಗ್ಗೆ ಬ್ಯಾಗ ತಗೊಂಡು ಹಳ್ಳಿಯಾಗ ಹೊಂಟ ಅಂದ್ರ ಸಂಜೆ ತನಕ ಪಿಗ್ಮಿ ಕಲೆಕ್ಷನ್ ಮಾಡ್ತಾನ. ಸಂಜೆ ಮುಂದೆ ಬಂದು ಎಲ್ಲಾ ಎಣಿಸಿದ್ದು ರಬ್ಬರ್ ಕಟ್ ಎಲ್ಲ ರೋಗ ಕೊಟ್ಟು ಮನೆಗೆ ಎಷ್ಟು ಹೋಗ್ತಾನ 3 ಲಕ್ಷ ರೂಪಾಯಿ ಹೋಗ್ತೀವಿ. ಶಾಪುರದಾಗ ಹೋಗೋಣ ಯಶ್ಪಾಂಡೆ ಐತದ 1,70,000 ರೂಪಾಯಿ ಪಿಗ್ಮಿ ತಗೋತಾನ ನಮ್ಮಲ್ಲಿ ಒಬ್ಬ ಪಿಗ್ಮಿ ಏಜೆಂಟ್. ನಮ್ಮ MD ಪಗಾರ ಐತೈತಿ 1,05,000 ರೂಪಾಯಿ ನಮ್ಮ MD. ನಮ್ಮ ಪಿಗ್ಮಿ ಏಜೆಂಟ್ ತಗೋತಾನ 3 ಲಕ್ಷ. ದುಡ್ಯಾರ ಮ್ಯಾಗ ಏನ್ 3 ಲಕ್ಷ ನನ್ನ ಹಾಸಿಸ್ಕೊಂಡ್ರೆ ನೀನು ಒಂದು ಕಾಸು ಪಿಗ್ಮಿ ಮಾಡಿ ಹೋಗಿ. ಅದಕ್ಕೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನಾವು ಮಾಡುವ ಕೈ ಬಂದು ಚಲೋ ಇತ್ತು ಅಂದ್ರೆ ನಮ್ಮ ಮ್ಯಾಗ ವಿಶ್ವಾಸ ಇತ್ತ. ರಾಜಕಾರಣಿಗಳು ಸವಾಲು ಮಾಡಿದ್ರೆ ಯಾರು ರೊಕ್ಕ ಇರೋದಿಲ್ರಿ. ನಾವೊಮ್ಮೆ MP ಆಗಿ ಹೊಸ ದಿಲ್ಲಿಗೆ ಹೋದೆ 99 ICICI ಬ್ಯಾಂಕ್ ಅವ್ರು ಎಲ್ಲ ಎಂಟ್ರಿಗಳು ಒಂದು ಲೆಟರ್ ಕಳ್ಸಿ ನಿಮ್ಗೆಲ್ಲ ಒಂದೊಂದು ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಮಾಡಿ ತುಂಬ
ನಾವೆಲ್ಲ ಕೊಡ್ತಿರ್ಬೇಕು ಗುರು ಕ್ರೆಡಿಟ್ ಸ್ವಲ್ಪ ಯಾವಾಗ ಕಡೆಯಿಂದ ಪ್ರಚಾರದಾಗ ಹೋದಾಗ ಏನ ತಗೊಳಕ್ ಅನುಕೂಲ ಆಗ್ತದ್ರು ನಾವೆಲ್ಲ ಅರ್ಜಿ ಕೊಟ್ಟಿವಿ. 1 ತಿಂಗಳಾಯ್ತು 2 ತಿಂಗಳಾಯ್ತು ಅವ್ರು ಕೂತ್ಕೊಂಡ್ ಬರ್ಲಿಲ್ಲ ಏನೋ ಬಿಡಲ್ಲ ಬ್ಯಾಂಕ್ ಮ್ಯಾನೇಜರ್ ಸರ್ ಪಾಲಿಟಿಷಿಯನ್ ಅವರು ವಕೀಲ್ ರಾಜಕಾರಣಿಗಳಿಗೆ ವಕೀಲರು ನಾವು ಕೊಡೋದಿಲ್ಲ ಅವ್ನು ಶಾಸನ ಬಿಡು ಮಾಡಿ ಜನ ಆಯ್ತಾನೆ ಎಲ್ಲಿ ಕೇಳ್ತೀವಿ. ಹಂಗ ಅಂತಲ್ಲಿ ನಮ್ಮ ಸಿದ್ಧಿಸಿ ಒಂದು ದಿವಸಕ್ಕೆ 3 ರಿಂದ 4 ಕೋಟಿ ರೂಪಾಯಿ ಬಜೆಟ್. ಅಷ್ಟು ನಮ್ಗೆ ಡೆವಲಪ್ಮೆಂಟ್ ಎಷ್ಟೇ ಅದಂದ್ರೆ ಈಗಾಗಲೇ ನೋಟಿಸ್ ಕೊಟ್ಟ ನಾವು ಕಂಡೇಶ್ ಅಂತಾರೆ ನೀವು ಹಂಗ್ ಮಾಡಿರಿ ಹಿಂಗ್ ಮಾಡಿ ನಾವೇನೋ ಮಾಡಿಲ್ಲ ನಾವೇನು ತಿಂದಿಲ್ಲ ನಾವು ಬೆಳೆಸೀವಿ ದುಡ್ದೀವಿ ಸಂಸ್ಥೆ ಆದ್ಮೇಲೆ ಹಣ್ಣು ತಿಂದೀವಿ ತಿನ್ನಕ್ಕೆ ಆಮೇಲೆ ಪರ್ಮಿಷನ್ ಬೇಕು. ಬಡ್ಡಿ ದರ್ಶನ ತಿಂದಿಲ್ಲ ಹಣ್ಣು ತಿನ್ನಕ್ಕೆಲ್ಲ ನೀವು ಡಿಸಿ ಬ್ಯಾಂಕ್ ಹೋಗ್ತಲ್ಲ ಫಾರೆನ್ ಟೂರ್ ಅದೇ ಕಾಫಿ ಅಲ್ಲ ಯಾವ ದೇಶನ ಕಾಫಿ ಅಂತಂದ್ರೆ ವಿದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೆಚ್ಚಿನ ಅಧ್ಯಾಯ ಬ್ಯೂಟಿ ಪಾರ್ಲರ್ ಹೋಗ್ತಾರ ಚಲೋ ಬಾರ್ನಾಗ ಹೋಗ್ತಾರ ಅಲ್ಲಿ ಸರ್ಕಾರಿ ಬಗ್ಗೆ ಚರ್ಚೆ ಮಾಡ್ಯಾರ ವಿಷಯ ಹಾಕೊಂಡು ಅದನ್ನು ಮಾಡೋದು ಚಲೋ. ಹಿಂಗ ಸವಾಲ ಬೆಳೆಸಿ ನಿಮ್ಗೆ ಸಹಾಯ ಮಾಡಿ ನಾವು ಹಣ ತಿನ್ನೋದು ಚಲೋ. ಅದು ನಿರ್ಣಯ ನೀವು ಮ್ಯಾಕ್ ತರ್ಕೊಡಿ ಮ್ಯಾಕ್ ತರ್ಕೊಂಡು ನಂಗೆ 4 ಮಾತು ಕೇಳಿ